ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ಬ್ರೆಡ್ ಪಡ್ಡಿಂಗ್ ಮಾಡೋಣ ಅಂತ ಎಲ್ಲ ಇಂಗ್ರೀಡಿಯೆಂಟ್ಸ್ ನೆನ್ನೆ ತೊಗೊಂಡು ಬಂದೆ ಆಫೀಸಿಂದ ಬರಬೇಕಾದ್ರೆ. ರಿಯಲಿ ನರ್ವಸ್ ಬಿಕಾಸ್ ಏನಾದರೂ ಚೆನ್ನಾಗಾಗಿಲ್ಲ ಅಂದರೆ ಬೇಜಾರಾಗುತ್ತೆ ಆಬ್ವಿಯಸ್ಲಿ. ತುಂಬ ದಿನದಿಂದ ಇನ್ಸ್ಟಾಲ್ ನೋಡ್ತಾ ಇದ್ದೆ, ಟ್ರೈ ಮಾಡಬೇಕು ಅಂತ ಅನಿಸ್ತು. ಸೊ ಟ್ರೈ ಮಾಡೋಣ ಅಂತ ಹೇಳಿ ಇವತ್ತು ಮಾಡ್ತಾಯಿದ್ದೀನಿ. ಫಸ್ಟ್ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಗೋಡಂಬಿನ ತುಪ್ಪದಲ್ಲಿ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಬಿಕಾಸ್ ಬಾದಾಮ್ ಇರಲಿಲ್ಲ ನಮ್ಮ ಮನೇಲಿ, ಸೊ ನಾನು ಗೋಡಂಬಿನ ಯೂಸ್ ಮಾಡ್ತಾಯಿದ್ದೀನಿ. ಇಫ್ ನಿಮ್ಮ ಮನೇಲಿ ಬಾದಾಮ್ ಇದ್ದರೆ ನೀವು ಅದನ್ನು ಯೂಸ್ ಮಾಡ್ಬೋದು. ಆಲ್ಮಂಡ್ಸ್ ವಿಲ್ ಬಿ ಗುಡ್ ಟು. ಸೊ ನಾನು ಅದನ್ನು ರೋಸ್ಟ್ ಮಾಡಿಕೊಂಡೆ. ಯೂಶ್ವಲಿ ಅವರು ಡೈರೆಕ್ಟಾಗಿ ಬ್ರೆಡ್ನ ಪ್ಯಾನ್ ಮೇಲೆ ಹಾಕ್ತಾರೆ. ನಾನು ಅಂದ್ಕೊಂಡೆ ಫಸ್ಟ್ ನಾನು ಎಲ್ಲ ಬ್ರೆಡ್ ಸ್ಲೈಸ್ನ ರೋಸ್ಟ್ ಮಾಡಿ ಆಮೇಲೆ ಸ್ಟಾರ್ಟ್ ಮಾಡೋಣ ಪಡ್ಡಿಂಗ್ ಮಾಡೋಕ್ಕೆ ಅಂತ ಅಂದ್ಕೊಂಡೆ. ಸೊ ಅದಕ್ಕೆ ಫಸ್ಟು 4 ಸ್ಲೈಸ್ ಆಫ್ ಬ್ರೆಡ್ನ ನಾನು ಟೋಸ್ಟ್ ಮಾಡಿಕೊಂಡೆ ಪ್ಯಾನಲ್ಲಿ. ಆ್ಯಕ್ಚುಲಿ ನೋಡೋಕ್ಕಷ್ಟು ಚೆನ್ನಾಗಿಲ್ಲ, ಬಟ್ ಟೇಸ್ಟ್ ವಾಸ್ ರಿಯಲಿ ಗುಡ್. ಒಂದು ಕ್ವಿಕ್ ಡೆಸರ್ಟ್ ಬೇಕು ಅಂದರೆ ನೀವು ಡೆಫಿನೆಟ್ಲಿ ಇದನ್ನು ಟ್ರೈ ಮಾಡ್ಬೋದು. ಇಂಗ್ರೀಡಿಯೆಂಟ್ಸ್ ಕೂಡ ಮನೇಲಿ ಅವೈಲಬಲ್ ಇರೋವಂಥದ್ದೇ. ಬ್ರೆಡ್ ಆಗಿರ್ಬೋದು, ಚಾಕ್ಲೇಟ್ ಆ್ಯಂಡ್ ತುಪ್ಪ ಅಥವಾ ಬಟರ್ ಮನೇಲಿ ಇದ್ದೇ ಇರುತ್ತೆ. ಆ್ಯಂಡ್ ಆಲ್ಸೋ ಶುಗರ್, ಮಿಲ್ಕ್, ಇಷ್ಟೇ ಪ್ರಾಡಕ್ಟ್ಸ್ ಬೇಕಾಗಿರೋದು. ಸೊ ಬ್ರೆಡ್ ಎಲ್ಲ ಟೋಸ್ಟ್ ಮಾಡಿಕೊಂಡೆ. ನಮ್ಮ ಮಮ್ಮಿ ಇರಲಿಲ್ಲ ಆ್ಯಕ್ಚುಲಿ ಮನೇಲಿ. ಬಂದಮೇಲೆ ಟೇಸ್ಟ್ ಮಾಡಿದ್ರು. ಟೇಸ್ಟ್ ಮಾಡಿದಾಗ ಒಳ್ಳೆ ಗಿಣ್ಣ ಥರ ಇದೆ ಇದು ಅಂತ ಹೇಳಿದರು. ಸೊ ಇವಾಗ ನಾನು ಒಂದೊಂದೇ ಬ್ರೆಡ್ ಸ್ಲೈಸ್ನ ಇಟ್ಟು ಅದ್ರ ಮೇಲೆ ಚಾಕ್ಲೇಟ್ನ ಇಡ್ತಾಯಿದ್ದೀನಿ. ಪ್ಲೀಸ್ ಗೋ ವಿತ್ 2 ಅಥವಾ 3 ಸ್ಲೈಸ್ ಆಫ್ ಬ್ರೆಡ್, ಬಿಕಾಸ್ ಅದು ಹಾಲಲ್ಲಿ ಕಂಪ್ಲೀಟಾಗಿ ಸೋಕ್ ಆಗಬೇಕು. ಇಲ್ಲಾಂದರೆ ಅದು ಕೆಲವು ಪಾರ್ಟಲ್ಲಿ ಗಟ್ಟಿಯಾಗಿರುತ್ತೆ, ಆವಾಗ ಅದು ಅಷ್ಟು ಚೆನ್ನಾಗಿರಲ್ಲ. ಸೊ 2 or 3 ಸ್ಲೈಸ್ ಆಫ್ ಬ್ರೆಡ್ ತೊಗೊಳ್ಳಿ. ನಾನು ಸ್ವಲ್ಪ ಸೋಂಬೇರಿ, 2 ಸಲ ಯಾರು ಮಾಡ್ತಾರೆ ಅಂತೇಳಿ 4 ಸ್ಲೈಸ್ ಒಂದೇ ಸಲ ಯೂಸ್ ಮಾಡಿಬಿಟ್ಟೆ. ಬಟ್ ಇಟ್ ವಾಸ್ ಗುಡ್. ಲೈಕ್ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿತ್ತು. ನಾನು ಡೆಫಿನೆಟ್ಲಿ ಇನ್ನೊಂದ್ಸಲಿ ಟ್ರೈ ಮಾಡಬೇಕು, ಬಿಕಾಸ್ ಫಸ್ಟ್ ಟೈಮ್ ಅಷ್ಟು ನನಗೆ ಸ್ಯಾಟಿಸ್ಫೈ ಆಗಿಲ್ಲ. ಡೆಫಿನೆಟ್ಲಿ ನಾನು ಇನ್ನೊಂದ್ಸಲಿ ಟ್ರೈ ಮಾಡ್ತೀನಿ. ಆ್ಯಂಡ್ ಐ ಹ್ಯಾವ್ ಇನ್ನೊಂದು ರೆಸಿಪಿ ಇದೆ, ಬ್ರೆಡ್ಡಲ್ಲೇ ಟ್ರೈ ಮಾಡಬೇಕಾಗಿರೋದು. ಅದು ಇನ್ಸ್ಟಾಲೇ ನೋಡಿರೋದು. ಸೊ ನಾನು ಅದನ್ನು ಟ್ರೈ ಮಾಡ್ತೀನಿ. ಅವಾಗ ಹೇಳ್ತೀನಿ. ಇಫ್ ಅಷ್ಟೊತ್ತಿಗೆ ನಾನು ಏನಾದರೂ ಈ ರೆಸಿಪಿ ಇನ್ನೊಂದ್ಸಲಿ ಟ್ರೈ ಮಾಡಿದರೆ ಖಂಡಿತವಾಗ್ಲೂ ಹೇಳ್ತೀನಿ. ಸೊ ಇವಾಗ ನಾನು ಹಾಲು ಮತ್ತು ಸಕ್ಕರೆ ಏನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ನೀವು ಸಕ್ಕರೆ ಬೇಡ ಅಂತ ಹೇಳಿದರೆ ಲಾಸ್ಟಲ್ಲಿ ಜೇನುತುಪ್ಪ ಹಾಕ್ಕೊಳ್ಬೋದು, ಇಲ್ಲಾಂದರೆ ಸಕ್ಕರೆ ಬದಲು ಬೆಲ್ಲ ಯೂಸ್ ಮಾಡ್ಬೋದು. ಇದನ್ನು ನೋಡಿ ನಾನು ಎಕ್ಸಾಕ್ಟ್ಲಿ ಅದೇ ಟೈಮಿಗೆ ನಮ್ಮ ಮಮ್ಮಿ ಬಂದರು. ನನ್ನ ರಿಯಾಕ್ಷನ್ ಅದೇ ಇದ್ದಿದ್ದು. ನೋಡೋಕ್ಕೆ ಚೆನ್ನಾಗಿಲ್ಲ, ಬಟ್ ಟೇಸ್ಟ್ ನಿಜವಾಗ್ಲೂ ಚೆನ್ನಾಗಿತ್ತು. ನಾನು ಲಾಸ್ಟಲ್ಲಿ ಅದಕ್ಕೆ ಗೋಡಂಬಿ, ಚಾಕ್ಲೇಟ್ ಮತ್ತು ಹಾಲನ್ನ ಮಿಕ್ಸ್ ಮಾಡಿ ಅದ್ರ ಮೇಲೆ ಹಾಕಿದೆ, ಚೆನ್ನಾಗಿ ಕಾಣಿಸ್ಲಿ ಅಂತ. ಡೂ ಟ್ರೈ ಆ್ಯಂಡ್ ಲೆಟ್ ಮೀ ನೋ. ಥ್ಯಾಂಕ್ ಯು ಸೋ ಮಚ್ ವಿಡಿಯೋನ ಕಂಪ್ಲೀಟಾಗಿ ನೋಡೋದಕ್ಕೆ. ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ಆಲ್ಸೋ ಪ್ಲೀಸ್ whatever, please I want to